ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರೆ, ಇವತ್ತೇ ನಡೆದಿರ್ತಕ್ಕಂಥ ಅಂದ್ರೆ 30/12/2023 ನಡೆದಿರ್ತಕ್ಕಂಥ ಕಲ್ಯಾಣ ಕರ್ನಾಟಕ ವಿಭಾಗದ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಬಿಡಿಸ್ತಾ ಹೋಗ್ತೀನಿ. ತುಂಬಾ ಪ್ರಮುಖವಾಗಿರ್ತಕ್ಕಂಥ 10 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಕೇಳಿದರೆ ಇವು ಮುಂಬರ್ತಕ್ಕಂಥ PC ಎಕ್ಸಾಮ್ಗೆ ಮತ್ತು PSI ಎಕ್ಸಾಮ್ಗೆ ಅನುಕೂಲ ಆಗ್ತಾವಂತ ಹೇಳ್ತಾ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ವಿಡಿಯೋನ ನೀವು ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚ್ಕೊಳ್ರಿ. ಜೊತೆಗೆ ನನ್ನದೇ ಆಗಿರ್ತಕ್ಕಂಥ ಮಹಿಮಾ ಮೆಂಟಲ್ ಎಬಿಲಿಟಿ ವಾಟ್ಸ್ಆಪ್ ಚಾನಲ್ ಕೂಡ ಇದೆ ಮತ್ತು ಟೆಲಿಗ್ರಾಮ್ ಚಾನಲ್ ಕೂಡ, ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದಾವೆ. ನೀವು ಬಂದು ನೇರವಾಗಿ ಜಾಯಿನ್ ಆಗ್ಬೋದು. ಹಾಗಾದ್ರೆ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಕ್ವಶನ್ ನಂಬರ್ 1. ಎ ಮತ್ತು ಬಿ ಮಧ್ಯ ವಯಸ್ಸಿನ ಅಂತರ ಈಗ 2 ವರ್ಷ. 8 ವರ್ಷಗಳ ನಂತರ ಅವರ ಮಧ್ಯ ವಯಸ್ಸಿನ ಅಂತರ ಎಷ್ಟು ಇರುತ್ತೆ? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. 8 ವರ್ಷ, 10 ವರ್ಷ, 12 ವರ್ಷ, ಇವುಗಳಲ್ಲಿ ಯಾವುದಲ್ಲ. ತುಂಬಾ ಸಿಂಪಲ್ ಆಗಿ ಹೇಳಿದ್ದೀನಿ. ನನ್ನ ವಯಸ್ಸು ಈಗ 30 ವರ್ಷ, ನಮ್ಮ ತಮ್ಮನ ವಯಸ್ಸು 25 ವರ್ಷ. ಇವಾಗ ಪ್ರೆಸೆಂಟ್, ಹೌದು ತಾನೆ? ಹಾಗಾದ್ರೆ ಈ ನಮ್ಮಿಬ್ಬರ ವಯಸ್ಸಿನ ನಡುವಿನ ಅಂತರ ಎಷ್ಟು ವರ್ಷ ಐತಿ? 5 ವರ್ಷ ಐತಿ. 10 ವರ್ಷ ಆದ ನಂತರ ನನಗೆ 40 ವರ್ಷ ಆಗುತ್ತೆ. ನಮ್ಮ ತಮ್ಮಗೆ ಎಷ್ಟಾಗುತ್ತೆ? 25 ಇದ್ದು 35 ಆಗುತ್ತೆ. ಅವಾಗ ಕೂಡ ಏಜ್ ಗ್ಯಾಪ್ ಎಷ್ಟು ಇರುತ್ತೆ? 5 ವರ್ಷ ಇದೆಯಲ್ಲ, ಅದೇ 5 ವರ್ಷ ಗ್ಯಾಪ್ ಇರುತ್ತೆ. ಇದನ್ನ ಎಕ್ಸಾಂಪಲ್ ಅಲ್ಲಿ ಹೇಳಿದ್ದೀನಿ ನಾನು. ಅಂದ್ರೆ ಇಬ್ಬರ ವ್ಯಕ್ತಿಗಳ ವಯಸ್ಸಿನ ನಡುವಿನ ಅಂತರ ಯಾವಾಗಲೂ ಒಂದೇ ರೀತಿಯಾಗಿರುತ್ತೆ. ಯಾವುದೇ ಕಾರಣಕ್ಕೂ 10 ವರ್ಷ ಆದ್ಮೇಲೆ 10 ವರ್ಷ ಜಾಸ್ತಿ ಆಗಲ್ಲ, 20 ವರ್ಷ ಆದ್ಮೇಲೆ 20 ವರ್ಷ ಜಾಸ್ತಿ ಆಗಲ್ಲ. ಇಲ್ಲಿ 5 ವರ್ಷ ಗ್ಯಾಪ್ ಇದೆ ಅಂದ್ಮೇಲೆ ಇಲ್ಲಿ ಕೂಡ 5 ವರ್ಷ ಗ್ಯಾಪ್ ಇದೆ. ನಾನು ಹುಟ್ಟಿದ 5 ವರ್ಷಕ್ಕೆ ನಮ್ಮ ತಮ್ಮ ಹುಟ್ಟಿದಾನ ಅಂದ್ಮೇಲೆ ಅದು 5 ವರ್ಷ ಕಾನ್ಸ್ಟೆಂಟ್ ಆಗಿ ಹಂಗೆ ಇರುತ್ತೆ. ಇಲ್ಲಿ ಕ್ವಶನ್ಗೆ ಏನಾಗ ಉತ್ತರ, ಅವರಿಬ್ಬರ ವಯಸ್ಸಿನ ಅಂತರ 2 ವರ್ಷದ ಮೇಲೆ 8 ವರ್ಷ ಅಲ್ಲ 100 ವರ್ಷ ಬಿಟ್ಟು ನೋಡಿದ್ರು ಕೂಡ ಅವರಿಬ್ಬರ ವಯಸ್ಸಿನ ನಡುವಿನ ಅಂತರ ಎಷ್ಟಿರುತ್ತೆ? 2 ವರ್ಷ ಇರ್ತಾ. ದ ರೈಟ್ ಆನ್ಸರ್ ಇಸ್ 2 ವರ್ಷ. ಬಟ್ ಆಯ್ಕೆಯಲ್ಲಿ 8 ವರ್ಷ ಅಂತದ, ಅದು ಅಲ್ಲ. 10 ವರ್ಷ ಅಂತದ, ಅದು ಅಲ್ಲ. ಆಗ 12 ವರ್ಷ ಅಂತ, ಅದಲ್ಲ. ಇವುಗಳು ಯಾವುದು ಅಲ್ಲ ಇದೆಲ್ಲ, ಅದು ರೈಟ್ ಆನ್ಸರ್. ತುಂಬಾ ಈಸಿ ಆಗಿರ್ತಕ್ಕಂಥ ಕ್ವಶನ್ ಅನ್ನು ಕೇಳಿದ್ದಾರೆ. ಕ್ಲಿಯರ್? ಮುಂದಿನ ಕ್ವಶನ್ ನೋಡ್ಬೋದಾ? ಕ್ವಶನ್ ನಂಬರ್ 2. B = 2, C = 6, D = 24, E = 120, F = ಎಷ್ಟು? 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡ್ರಿ. B2, C = 6, D = 24, E = 120, F = ಎಷ್ಟು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಸೀರಿಯಲ್ ಅದ BCDEF. ಇಲ್ಲಿ ಏನು ಹೆಚ್ಚು ಕಡಿಮೆ ಇಲ್ಲ, ಸೀರಿಯಲ್ ಆಗಿ ಅದ. ಅಂದ್ರೆ A1 ಬಿಟ್ಟದ, ಬಿರ್ಲಿ. ಇಲ್ಲಿ ಬಂದಿರ್ತಕ್ಕಂಥ ಸೀರಿಯಲ್ ಅದ. ಈಗ ಅದೇ ರೀತಿ ಇವು ಕೂಡ ನೋಡ್ರಿ. 2 ಎಷ್ಟನೇ 6, 2 3 6, 3ರಿಂದ ಗುಣಾಕಾರ ಆಗ್ಯದ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ. ನೆಕ್ಸ್ಟ್ 6 ಎಷ್ಟಲ್ಲಿ 24, 6 4 24, 4ರಿಂದ ಗುಣಾಕಾರ ಮಾಡಿದ್ದಾರೆ. ಹೌದು ತಾನೆ? 24 ಎಷ್ಟಲ್ಲಿ 120, 24 5 120, 5ರಿಂದ ಗುಣಾಕಾರ ಮಾಡಿದ್ದಾರೆ. ಹೌದಾ? ಹಾಗಾದ್ರೆ ಮುಂದಿನ ಸಂಖ್ಯೆ ಬರಬೇಕಾದ್ರೆ ಎಷ್ಟರಿಂದ ಗುಣಾಕಾರ? ಇಲ್ಲಿ 3ರಿಂದ ಗುಣಾಕಾರ ಮಾಡಿದರೆ ಈ ಸಂಖ್ಯೆಗೆ, ಇದಕ್ಕೆ 4ರಿಂದ, ಇದಕ್ಕೆ 5ರಿಂದ. ಹಾಗಾದ್ರೆ ಇದಕ್ಕೆ 6ರಿಂದ ಗುಣಾಕಾರ ಮಾಡಬೇಕು. 12 6 72, ಇದು ಒಂದು 0. F = 720 ಈಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ 720 ಇದೆನಾ? 720 ಆಯ್ಕೆ 3 ಇದೆಲ್ಲ ಕರೆಕ್ಟ್ ಆನ್ಸರ್ ಆಗುತ್ತೆ. ತುಂಬಾ ಜನರು ಇದಕ್ಕೆ ಕರೆಕ್ಟ್ ಆಗಿ ಉತ್ತರವನ್ನ ನೀಡಿದ್ರೆ ಕೂಡ. ಹೌದಾ? ನೆಕ್ಸ್ಟ್ ಕ್ವಶನ್ 3. 2022 ಜನವರಿ 1ನೇ ತಾರೀಕು ಶನಿವಾರವಾಗಿದ್ದಲ್ಲಿ, ಇಲ್ಲಿ ಬರೆದಿದ್ದೀನಿ ಜನವರಿ 1, 2022 ಶನಿವಾರ. ಹಾಗಾದ್ರೆ 2ನೇ ಜುಲೈ 2022 ಯಾವ ವಾರವಾಗಿರುತ್ತದೆ? ನೋಡ್ರಿ, ಜುಲೈ 2, 2020 ಯಾವ ವಾರ ಆಗಿರುತ್ತೆ ಹೇಳಿದ್ದೀನಿ ನಾನು. ಸೇಮ್ ಇಯರ್, ಮಂತ್ ಮತ್ತು ಡೇಟ್ ಚೇಂಜ್ ಇರ್ತಕ್ಕಂಥ ಟೈಪ್ಸ್ ಅಲ್ಲಿ ಈ ಕ್ವಶನ್ ಅನ್ನು ಬಿಡಿಸ್ತೀನಿ. ತುಂಬಾ ಸಿಂಪಲ್ ಆಗಿ ಇಲ್ಲಿ ದಿನಗಳನ್ನ ಲೆಕ್ಕ ಹಾಕೊಂಡ್ಬಿಡ್ಬೇಕು. ಇಲ್ಲಿ ನೋಡ್ರಿ, ಜನವರಿಲಿ 1ನೇ ತಾರೀಕು ಶನಿವಾರ. ಹಾಗಾದ್ರೆ 1ನೇ ತಾರೀಕು ಆದ್ರೆ ಜನವರಿಯಲ್ಲಿ ಇನ್ನು ಎಷ್ಟು ದಿನಗಳು ಉಳಿದಿದ್ದಾವೆ? ಜನವರಿಲಿ 31 ದಿನ. ಈ ಒಂದು ದಿನ ಹೋಯ್ತಂತಂದ್ರೆ ಉಳಿದಿರ್ತಕ್ಕಂಥದ್ದು ಜನವರಿಲಿ 30 ದಿನ. ಹಿಂಗ್ ಬರ್ಕೊಂಡ್ಬಿಡಿ. ಸಿಂಪಲ್ ಆಗಿದ್ರೆ 3 2 3 2 3 2 3 3 2 3 2 ಈ ತರ ಹೇಳಿಕೊಟ್ಟಿದ್ದೀನಿ. ಯಾರು ನೋಡಿಲ್ಲ ಕ್ಯಾಲೆಂಡರ್ ಪ್ಲೇ ಲಿಸ್ಟ್ ಅಲ್ಲಿ ಬಂದು ನೋಡ್ಕೊಳ್ಬೋದು ನೀವು. ಫೆಬ್ರವರಿಯಲ್ಲಿ ನೋಡಿ 2022 ಲೀಪ್ ಇಯರ್ ಏನು ಅಲ್ಲ, ಅದು ಕಾಮನ್ ಇಯರ್. 4ರಿಂದ ಇದು ನಿಶೇಷವಾಗಿ ಭಾಗ ಹೋಗಲು 22. ಹಾಗಾದ್ರೆ ಇಲ್ಲಿ ಎಷ್ಟಿರ್ತಾವು? 28 ದಿನಗಳು ಇರ್ತವೆ. ನೆಕ್ಸ್ಟ್ ಇಲ್ಲಿ 31 ದಿನ. ನೆಕ್ಸ್ಟ್ ಇಲ್ಲಿ ಏಪ್ರಿಲ್ ಅಲ್ಲಿ 30 ದಿನ. ಆಮೇಲೆ ಮೇ 31,
ಜೂನ್ 30, ಆಮೇಲೆ ಜುಲೈ. ಇಲ್ಲಿ ಎಷ್ಟು ದಿನಗಳದಾವು? 2 ದಿನಗಳು. ಆ 2 ದಿನಗಳನ್ನ ಬರ್ಕೊಳ್ಬೇಕು. ಹೌದಾ? ಇವನ್ನೆಲ್ಲವನ್ನು ಕೂಡಿಸ್ಕೊಳಕ್ ಹೋಗ್ಬಿಡಿ. ಇಲ್ಲೇ ಡೈರೆಕ್ಟ್ ಆಗಿ 7ರಿಂದ ಡಿವೈಡ್ ಮಾಡ್ಬೇಕು ನೀವು. ನಿಮ್ಗೆ ಅದಕ್ಕೆ ಸಿಂಪಲ್ ಆಗಿ ಹೇಳಿದ್ದೆ ನಾನು. ಹೌದಾ? 3 2 3 2 ಇದು ಅದೇ ಬರ್ತು ನೋಡ್ರಿ. ಈಗ 7ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಉಳಿತು ನೋಡ್ರಿ? 7 4 28. 28 ಎಷ್ಟು ಉಳಿತು? 2 ಉಳಿತು. ಮುಗೀತಿದು. ಇದು 7 4 28 0 ಉಳಿತು. 7 3 21. 7 4 28 3 ಉಳಿತು. ಇಲ್ಲೇ 2 ಉಳಿತು. 3 2 ನೋಡ್ರಿ. 7ರಿಂದ ಡಿವೈಡ್ ಮಾಡಿ ಎಷ್ಟು ಶೇಷ ಉಳಿತು? ಇಲ್ಲಿ 2 ಇದೆಯಲ್ಲ, 2ಕ್ಕೆ 2. ಇವಾಗ ಏನ್ ಮಾಡ್ಬೇಕು? ಇವೆಲ್ಲವುಗಳನ್ನ ಕೂಡಿಸಿಕೊಂಡು 7ರಿಂದ ಡಿವೈಡ್ ಮಾಡುವುದರ ಬದಲು ಇಲ್ಲೇ 7 ಮಾಡ್ಕೊಂಡ್ಬೇಕು ನೋಡ್ರಿ. 2 2 4 ಇದೊಂದು 3 7 ಐತು ನೋಡ್ರಿ. ನೆಕ್ಸ್ಟ್ ಇಲ್ಲಿಗ 2 2 4 3 7 ನೋಡ್ರಿ. ಇಲ್ಲಿ ಕೂಡ ಶೇಷ ಎಷ್ಟು ಬಂತು? 0 ಬಂತು. ಏನೇನು ಉಳಿಲ್ಲ. ಶೇಷ 0 ಬಂತು ಅಂತಂದ್ರೆ ಈ ಶನಿವಾರಕ್ಕೆ 0 ದಿನವನ್ನ ಕೂಡಿಸ್ಕೊಳ್ಬೇಕು. ಶನಿವಾರಕ್ಕೆ 0 ದಿನ ಕೂಡಿಸ್ಕೊಳ್ಬೇಕಂದ್ರೆ ಅದು ಏನಿಲ್ಲ, ಅದೇ ವಾರ ಇರುತ್ತೆ. ಹಾಗಾದ್ರೆ ಅದೇ ವಾರ ಇರುತ್ತೆ. ಜುಲೈ 2ನೇ ತಾರೀಕು ಯಾವ ವಾರ ಇರುತ್ತೆ? ಶನಿವಾರ ಈಸ್ ರೈಟ್ ಆನ್ಸರ್. ಸೇಮ್ ಟು ಸೇಮ್ ಇರುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡ್ಬೋದಾ? ಕ್ವಶನ್ ನಂಬರ್ 4. ರಾಜು ಮತ್ತು ರವಿ ಇಬ್ಬರು ಸೇರಿ ಸರ್ವಿಸ್ ಮತ್ತು ರಿಪೇರಿ ಕೆಲಸವನ್ನ 4 ದಿನಗಳಲ್ಲಿ ಮುಗಿಸುತ್ತಾರೆ. ರಾಜು ಮತ್ತು ರವಿ ಕೂಡಿಕೊಂಡು ಒಂದು ಸರ್ವಿಸ್ ಕೆಲಸವನ್ನ 4 ದಿನದಲ್ಲಿ ಮಾಡ್ತಾರೆ, ಇಬ್ಬರು ಕೂಡಿಕೊಂಡು. ಆದರೆ ಅದೇ ಸರ್ವಿಸ್ ಕೆಲಸವನ್ನ ರಾಜು ಒಬ್ಬನೇ 6 ದಿನಗಳಲ್ಲಿ ಮಾಡ್ತಾನೆ. ಅದೇ ಕೆಲಸವನ್ನ ರಾಜು 6 ದಿನಗಳಲ್ಲಿ ಮಾಡ್ತಾನೆ. ಟೈಮ್ ಅಂಡ್ ವರ್ಕ್. ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ್ರೆ, ಬೇಸಿಕ್ ಆಗಿರ್ತಕ್ಕಂಥ ಕ್ವಶನ್. ಹಾಗಾದ್ರೆ ರವಿ ಒಬ್ಬನೇ ಆ ಕೆಲಸವನ್ನ ನೋಡ್ರಿ, ಇಬ್ಬರು ಕೂಡಿಕೊಂಡು ಮಾಡಿದ್ರೆ 4 ದಿನ, ರಾಜು ಒಬ್ಬನ ಮಾಡಿದ್ರೆ 6 ದಿನ. ಹಾಗಾದ್ರೆ ಇವನು ಒಬ್ಬನೇ ಮಾಡಿದ್ರೆ ಎಷ್ಟು ದಿನ ಮಾಡ್ತಾನೆ ಆ ಕೆಲಸ ರವಿ ಅಂತ ಕ್ವಶನ್. ಸಿಂಪಲ್ ಆಗಿ ಏನ್ ಮಾಡ್ಬೇಕಂತ ನಾನು ಇವೆರಡರ ಲಸ ತೆಗಿಬೇಕು. 4 ಮತ್ತು 6ರ ಲಸ ಎಷ್ಟಾಗುತ್ತೆ? 12. ಇವೆರಡರಲ್ಲಿ ದೊಡ್ಡದು ಯಾವುದು? 6. 6ರ ಮಧ್ಯೆ ಹೇಳ್ತಾ ಹೋಗ್ಬೇಕು, ಅದು ಇದರಲ್ಲಿ ಇರಬೇಕು ಉಳಿದಿರ್ತಕ್ಕಂಥದ್ರಲ್ಲಿ. 6 ಒಂದಲ್ಲಿ 6, 4ರ ಮಧ್ಯೆಯಲ್ಲಿ 6 ಇಲ್ಲ. ನೆಕ್ಸ್ಟ್ 6 2 ಎಷ್ಟಾಗುತ್ತೆ? 12 ಆಗುತ್ತೆ. 4ರ ಮಧ್ಯೆಲ್ಲ 12 ಐತೆ. ಹಾಗಾದ್ರೆ 4ರ ಮಧ್ಯೆಲ್ಲ 12 ಐತಿ, 6ರ ಮಧ್ಯೆಲ್ಲ 12 ಐತಿ ಅಂದ್ರೆ ಅದೇ ಏನಾಗುತ್ತೆ? ಲಸ ಆಗುತ್ತೆ. ಈ ಲಸ ಏನಿದು? ಇದು ಟೋಟಲ್ ವರ್ಕ್. ಅಂದ್ರೆ 4 ದಿನದಲ್ಲಿ 12 ಕೆಲಸ, 4 ದಿನ 6 ದಿನದಲ್ಲಿ 12 ಕೆಲಸ. ಹೌದಾ? ಅಂದ್ರೆ 12 ಕೆಲಸವನ್ನ 4 ದಿನದಲ್ಲಿ ಮಾಡಿ ಮುಗಿಸ್ತಾರೆ. ಈ 12 ಕೆಲಸವನ್ನ 6 ದಿನದಲ್ಲಿ ಇವನು ಮಾಡ್ತಾನೆ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟೆಷ್ಟು ಕೆಲಸ ಆಗ್ತದೆ ನೋಡ್ರಿ. 12 ಕೆಲಸ ಮಾಡಕ್ಕೆ 4 ದಿನ ಮಾಡಿದ್ರೆ ಒಂದ್ ದಿನಕ್ಕೆ ಎಷ್ಟಾಗುತ್ತೆ? 4 ಎಷ್ಟಲ್ಲಿ 12? 4 3 12. ಒಂದು ದಿನಕ್ಕೆ 3 ಕೆಲಸ ಮಾಡ್ತಾರೆ. 4 ದಿನದಲ್ಲಿ 12 ಕೆಲಸ ಆಗ್ತಾವ. ಕ್ಲಿಯರ್? 6 ಎಷ್ಟಲ್ಲಿ 12? 6 2 12. ಹಾಗಾದ್ರೆ ದಿನಕ್ಕೆ 2 ಕೆಲಸ ಮಾಡ್ತಾನೆ ಇವನು ರಾಜು ಅಂತಕ್ಕಂಥವನು. 6 ದಿನದಲ್ಲಿ 12 ಕೆಲಸ ಆಗ್ತವೆ. ಕ್ಲಿಯರ್ ಆಯ್ತಾ? ಈಗ ನೋಡ್ರಿ, ರಾಜು ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾನೆ? 2 ಕೆಲಸ ಮಾಡ್ತಾನೆ. ಹಾಗಾದ್ರೆ ರಾಜು ಇದ್ದಲ್ಲಿ 2 ಹಚ್ಕೊಂಡ್ಬಿಡ್ರಿ. ಇವರಿಬ್ರು ಕೂಡ್ಕೊಂಡು ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರೆ? 3 ಮಾಡ್ತಾರೆ. ಹಾಗಾದ್ರೆ ರಾಜು ಒಬ್ಬನೇ 2 ಮಾಡಿದ್ರೆ ರವಿ ಎಷ್ಟು ಮಾಡ್ತಾನೆ? ಒಂದ್ ದಿನಕ್ಕೆ ಒಂದೇ ಮಾಡ್ತಾನೆ. ನೋಡ್ರಿ, ರವಿ ಎಫಿಷಿಯನ್ಸಿ ಏನೋ ದಿನಕ್ಕೆ ಒಂದೇ ಕೆಲಸ. ಒಂದು ರವಿ ಎಫಿಷಿಯನ್ಸಿ ಏನೈತಿ? ರವಿದ್ ಎಫಿಷಿಯನ್ಸಿ ದಿನಕ್ಕೆ ಒಂದೇ ಕೆಲಸ ಮಾಡ್ತಾನೆ. ಹಾಗಾದ್ರೆ ಅದೇ ಕೆಲಸ ಅಂದ್ರಲ್ಲ, ಅದೇ ಕೆಲಸ ಅಂದ್ರೆ ಒಟ್ಟು ಎಷ್ಟು ಕೆಲಸಗಳದಾವು? 12 ಕೆಲಸಗಳು ಇದಾವೆ. ದಿನಕ್ಕೊಂದು ಕೆಲಸ ಮಾಡಿದ್ರೆ 12 ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಆಗುತ್ತೆ? 12 ದಿನ ಡಿವೈಡೆಡ್ ಬೈ 1. ಹಾಗಾದ್ರೆ ಈ 1ಕ್ಕೆ 12 ಕೆಲಸ ಮಾಡಿದ್ರೆ 12 ದಿನ. ದಿನಕ್ಕೆ ಒಂದು ಕೆಲಸ ಆದ್ರೆ 12 ಕೆಲಸ ಮಾಡ್ಲಿಕ್ಕೆ 12 ದಿನ ಟೈಮ್ ತೆಗೆದುಕೊಳ್ತಾನೆ ಯಾರು? ರವಿ ಅಂತಕ್ಕಂಥ ವ್ಯಕ್ತಿ. ಎಲ್ಲರೂ ಮಾಡಿರ್ತೀರಿ ಇದನ್ನ, ಯಾಕಂದ್ರೆ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಅದ. ಗೊತ್ತಾಯ್ತು? ಎಸ್, ವೆರಿ ಗುಡ್. ಇಲ್ಲಿವರೆ 4 ಲೆಕ್ಕಗಳನ್ನು ಮಾಡಿದ್ರೆ 4 ಲೆಕ್ಕಗಳು ಕೂಡ ಎಲ್ಲ ಈಸಿಯಾಗಿ ಮಾಡಿದ್ರಿ ಅಂತ ನನ್ನ ಭಾವನೆ. ಎಸ್, ಮುಂದಿನ ಕ್ವಶನ್ ಕೂಡ ಕ್ವಶನ್ ನಂಬರ್ 5. ಶಾಲಿನಿ ಎಂಬುವರು 45,000 ರೂಪಾಯಿಗೆ ಒಂದು ವಾಷಿಂಗ್ ಮಷೀನ್ ಅನ್ನ ಕೊಂಡಿದ್ದಾರೆ. ಅದನ್ನ ಮಾರುವ ಬೆಲೆಯು 20% ಲಾಭಕ್ಕೆ ಮಾರಾಟ ಮಾಡಿದ್ದಾರೆ. ಹಾಗಾದ್ರೆ ಅದರ ಮಾರುವ ಬೆಲೆ ಎಷ್ಟು? ನೋಡ್ರಿ, ಇದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇವತ್ತು ನಾನು ವಿಡಿಯೋದಲ್ಲಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೇಮ್ ಕ್ವಶನ್. ಇಲ್ಲಿ ಏನಂತ ಹೇಳಿದ್ರೆ 45,000 ರೂಪಾಯಿ ಕೊಟ್ಟು ಒಂದು ವಾಷಿಂಗ್ ಮಷೀನ್ ಅನ್ನ ಖರೀದಿ ಮಾಡ್ತಾಳೆ. ಖರೀದಿ ಮಾಡಿ ಅದನ್ನ ಲಾಭದಂಗೆ ಮಾರಾಟ ಮಾಡಿ 20% ಲಾಭದಂಗೆ ಮಾರಾಟ ಮಾಡ್ತಾಳೆ. ಹಾಗಾದ್ರೆ ಮಾರಿರ್ತಕ್ಕಂಥ ಬೆಲೆ ಏನು? ಮಾರಿದ ಬೆಲೆ ಏನು ಅಂತ ಕ್ವಶನ್ ಕೇಳಿದ್ರೆ ಸಿಂಪಲ್. ಇಲ್ಲ 20% ರೂಪಾಯಿ ಅಂತಂದ್ರೆ ಏನು? 100ಕ್ಕೆ 20 ರೂಪಾಯಿ ಅಂದ್ರೆ 100 ರೂಪಾಯಿಗೆ ತೆಗೆದುಕೊಂಡ್ರೆ 120 ರೂಪಾಯಿಗೆ ಮಾರಾಟ ಮಾಡಬೇಕು. ಇದು ಕ್ಲಿಯರ್? ಇದು ಅದ್ರ ಹೆಂಗ್ ಹಚ್ಕೊಳ್ಬೇಕು ನೋಡ್ರಿ, ಕೆಳಗಡೆ 100 ರೂಪಾಯಿ ಅಂತ ಹಚ್ಕೊಳ್ಬೇಕು. 100 ರೂಪಾಯಿ ಕೊಂಡಿದ್ರೆ ಅದನ್ನ 20 ರೂಪಾಯಿ ಲಾಭ ಅಂದ್ರೆ 120 ರೂಪಾಯಿಗೆ ಮಾರಾಟ ಮಾಡಬೇಕು. 100 ರೂಪಾಯಿ ಇರುವ ವಸ್ತುವನ್ನ 120 ರೂಪಾಯಿಗೆ ಮಾರಾಟ ಮಾಡ್ತೀವಿ. ಕ್ಲಿಯರ್ ಇದು? ಹಾಗಾದ್ರೆ
45,000 ತೆಗೆದುಕೊಂಡಿದ್ದನ್ನ ಎಷ್ಟಕ್ಕೆ ಮಾರಾಟ ಮಾಡ್ತೀವಿ ಸಚಿವ ಬಿಡ್ರಿ, ಮುಗಿದೋಯ್ತು, ಕ್ಯಾನ್ಸಲ್ ಮಾಡಿಬಿಡ್ರಿ, ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ನೀವು ಈಸಿಯಾಗಿ ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್ ಮಾಡಿಬಿಡಿ, ಮುಗಿದೋಯ್ತು. ಕೆಳಗಡೆ ಏನು ಉಳಿದಿಲ್ಲ, ಮೇಲೆ ಏನು ಉಳಿದದ 120 ಇಂಟು 450. ಹೌದಾ? ಎಸ್, ಇದೊಂದು ಜೀರೋ ಇದೊಂದು ಜೀರೋ, 2 ಜೀರೋ ಹಚ್ಚಿಬಿಡಿ ಇಲ್ಲಿ ಮೊದಲು. ಈಗ 12 5 ಎಷ್ಟು 60, ಕೈಲ ಬಂತು 6. 12 4 48, 48 1 6, 54 ಆಯ್ತು. ಎಸ್, 54,000 ರೂಪಾಯಿಗೆ ಮಾರಾಟ ಮಾಡಿದ್ಲು ನೋಡ್ರಿ. 45,000 ತಗೊಂಡು %20 ಮಾರಾಟ ಮಾಡಿದ್ರೆ ಆ ವಸ್ತುವನ್ನು ಮಾರಿದ ಬೆಲೆ ಎಷ್ಟು? 54,000 ರೂಪಾಯಿ. ರೈಟ್ ಆನ್ಸರ್. ಆಯ್ಕೆಯಲ್ಲಿದೆನಾ? 54,000 ಆಯ್ಕೆ ಒಂದಿದೆಲ್ಲ ಅದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? ಎಷ್ಟು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನೋಡ್ರಿ. 100ಕ್ಕೆ 120 ಆದ್ರೆ 45,000 ಎಷ್ಟಾಗುತ್ತೆ? ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್, 450 ಉಳಿಯುತ್ತೆ, ಇಲ್ಲಿ 12 ಉಳಿಯುತ್ತೆ. 120ಕ್ಕೆ 450ಕ್ಕೆ ಗುಣಾಕಾರ ಮಾಡಿದ್ರೆ 54,000 ಬರುತ್ತೆ. ಕ್ಲಿಯರ್? ಎಸ್, ಮಾಡ್ತಾ ಇದ್ರಾ? ಮಾಡಿದ್ರಾ? ಎಸ್. ನೆಕ್ಸ್ಟ್ ಕ್ವಶನ್ 6. 270 ಮೀಟರ್ ಉದ್ದದ ರೈಲು ಗಂಟೆಗೆ 120 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ಅದರ ವಿರುದ್ಧ ದಿಕ್ಕಿನಲ್ಲಿ ಬರುವ ಗಂಟೆಗೆ 80 ಕಿಲೋಮೀಟರ್ನಂತೆ ಚಲಿಸುತ್ತಿರುವ ಇನ್ನೊಂದು ರೈಲನ್ನು 9 ಸೆಕೆಂಡಿನಲ್ಲಿ ದಾಟಿದ ರೈಲಿನ ಉದ್ದವೆಷ್ಟು? ಇಲ್ಲೇ 2 ಟ್ರೈನ್ ಇದಾವೆ, 2 ಟ್ರೈನ್ ಇದಾವೆ. ಈ ಟ್ರೈನು ಈ ಕಡೆ ಹೋಗುತ್ತೆ, ಇನ್ನ ಒಂದು ಟ್ರೈನು ಈ ಕಡೆಯಿಂದ ಬರ್ತಾ ಇದೆ. ಇದು ಯಾವ ಕಡೆ ಬರುತ್ತೆ? ಈ ಕಡೆ ಬರ್ತಾ ಇದೆ. ಅಪೋಸಿಟ್ ಅಲ್ಲಿ ಬರ್ತಾ ಇದಾವೆ. ಇದ್ರ ಸ್ಪೀಡ್ ಎಷ್ಟಿದೆ ಅಂತೆ? 120 ಕಿಲೋಮೀಟರ್ ಇದೆ ಅಂತೆ. 120 ಕಿಲೋಮೀಟರ್ ಪರ್ ಹವರ್. ಇದು ಎಷ್ಟಿದೆ ಅಂತೆ? 80 ಕಿಲೋಮೀಟರ್ ಪರ್ ಹವರ್. ಸ್ಪೀಡ್ ಎಷ್ಟಿದೆ ನೋಡ್ರಿ, ಸ್ಪೀಡ್ ಹಚ್ಕೊಳ್ತೀನಿ. 120 ಕಿಲೋಮೀಟರ್ ಪರ್ ಹವರ್, ಇನ್ನು ಒಂದು 80 ಕಿಲೋಮೀಟರ್ ಪರ್ ಹವರ್. 2 ಟ್ರೈನ್ ನೀವು. ನಿಮ್ಗೆ ಹೇಳಿದ್ದೀನಿ ನಾನು ರಿಲೇಟಿವ್ ಸ್ಪೀಡ್. ಇಲ್ಲಿ ನೋಡ್ರಿ, ಅಪೋಸಿಟ್ ಅಲ್ಲಿ ಬರುವಾಗ ಅವುಗಳ ಸ್ಪೀಡ್ ಅನ್ನು ಏನ್ ಮಾಡ್ಬೇಕಂತ ಇದನ್ನ ಕೂಡಿಸ್ಕೊಳ್ಬೇಕು. ಯಾವುದೇ 2 ರೈಲು ಅಪೋಸಿಟ್ ಡೈರೆಕ್ಷನ್ ಬರ್ತಾ ಇದಾವೆ ಅಂದ್ರೆ ಆ ಸ್ಪೀಡ್ ಅನ್ನು ಏನ್ ಮಾಡ್ಬೇಕು? ಕೂಡಿಸ್ಕೊಳ್ಬೇಕು. ಹೌದಾ? ಸೇಮ್ ಡೈರೆಕ್ಷನ್ ಹೋಗುವಾಗ ಅವುಗಳ ವೇಗವನ್ನ ಮೈನಸ್ ಮಾಡಬೇಕು. ರಿಲೇಟಿವ್ ಸ್ಪೀಡ್. ಪೊಲೀಸ್ ಮತ್ತು ಕಳ್ಳನ ಬಗ್ಗೆ ಹೇಳಿದ್ದೀನಿ ಈಗಾಗಲೇ ನಾನು. ಹೌದಾ? ಎಸ್. ಇಲ್ಲೇ ಸ್ಪೀಡ್ ಏನಾಗುತ್ತೆ? ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಹೋಗುತ್ತೆ ಅಂದ್ರೆ ಈ 2 ಸ್ಪೀಡ್ ಅನ್ನ ಕೂಡಿಸ್ಕೊಳ್ಬೇಕು. ಎಷ್ಟಾಗುತ್ತೆ? 200 ಕಿಲೋಮೀಟರ್ ಪರ್ ಹವರ್ ಆಗುತ್ತೆ. ಹೌದಾ? 200 ಕಿಲೋಮೀಟರ್ ಪರ್ ಹವರ್. ಇದು ಮುಗಿತಾ ಇದು? ಎಸ್. ಇದು ಏನಾಯ್ತು? ಸ್ಪೀಡ್ ಸಿಕ್ತು ನಮಗೆ. ಸ್ಪೀಡ್ 200 ಕಿಲೋಮೀಟರ್ ಸ್ಪೀಡು. ಆಮೇಲೆ ಡಿಸ್ಟೆನ್ಸ್ ಎಷ್ಟಾಗುತ್ತೆ ನೋಡ್ರಿ. ಈ ಒಂದು ಟ್ರೈನಿನ ಉದ್ದ ಕೊಟ್ಟಿದ್ದಾರೆ, ಒಂದು ಟ್ರೈನಿನ ಉದ್ದ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೋ ಒಂದು ಟ್ರೈನು, ಹೌದಾ, ಎಷ್ಟು ಕೊಟ್ಟಿದ್ದಾರೆ? ಎಸ್, 270 ಮೀಟರ್ ಉದ್ದ. ಇದ್ರ ಉದ್ದ 270 ಮೀಟರ್ ಅಂತ ಇಟ್ಕೊಳ್ರಿ. ಇದ್ರ ಉದ್ದ ಗೊತ್ತಿಲ್ಲ ನಮ್ಗೆ ಎಕ್ಸ್. ಈ ಕಂಪ್ಲೀಟ್ ಈ ಟ್ರೈನ್ ಅನ್ನ ಇದು ದಾಟಬೇಕಾದ್ರೆ ಅಥವಾ ಈ ಟ್ರೈನ್ ಇದು ದಾಟಬೇಕಾದ್ರೆ ಈ ಟ್ರೈನ್ ದಾಟಬೇಕು ಮತ್ತು ತನ್ನನ್ನು ತಾನನ್ನು ದಾಟಬೇಕು. ಅಥವಾ ಇದನ್ನು ದಾಟಬೇಕಾದ್ರೆ ಈ ಟ್ರೈನು ಹಿಂಗೆ ಹೋಗ್ಕಂತ ಇದನ್ನು ಮುಟ್ಟುತ್ತಿಲ್ಲಿಗೆ ತನ್ನನ್ನು ತಾನು ದಾಟಬೇಕಾದ್ರೆ ಇಷ್ಟು ಉದ್ದ ಹೋಗ್ಬೇಕು. ಹೌದಾ? ಹಾಗಾದ್ರೆ ಟೋಟಲ್ ಡಿಸ್ಟೆನ್ಸ್ ಏನಾಗುತ್ತೆ ನೋಡೋದು, 2 ಟ್ರೈನಿನ ಉದ್ದ ಸೇರಿಸಿದ್ರೆ ಏನಾಗುತ್ತೆ? ಅದೇ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. 2 ಟ್ರೈನಿನ ಉದ್ದನೇ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ. ಅಷ್ಟು ಉದ್ದ ಹೋದ್ರೆ ಮಾತ್ರ ಒಂದು ಟ್ರೈನು ಇನ್ನೊಂದು ಟ್ರೈನ್ ದಾಟ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇದ್ರ ಟ್ರೈನಿನ ಉದ್ದ ಎಷ್ಟೈತಾ? 270 ಮೀಟರ್ ಇದೆ. ಹಾಗಾದ್ರೆ ಪ್ಲಸ್ ಎಕ್ಸ್, ಇದು ಟೋಟಲ್ ಡಿಸ್ಟೆನ್ಸ್. ಎಕ್ಸ್ ಅಂತಕ್ಕಂಥದ್ದು ಇನ್ನೂ ಒಂದು ರೈಲಿನ ಉದ್ದ. ಕ್ಲಿಯರ್ ಆಯ್ತಾ ಇದು? ಎಸ್. ಟೈಮ್ ಅದ. ಟೈಮ್ ಎಷ್ಟಂತೆ? ಇಲ್ಲಿದ್ದ ಇಲ್ಲಿವರೆಗೆ ಅಂದ್ರೆ ದಾಟಬೇಕಾದ್ರೆ 9 ಸೆಕೆಂಡ್ ಅಂತ ಕೊಟ್ಟಿದಾರಲ್ಲ ಅವರು. ಎಸ್, 9 ಸೆಕೆಂಡ್ ಅಲ್ಲಿ ದಾಟುತ್ತೆ. 9 ಸೆಕೆಂಡ್ಸ್ ನೋಡ್ರಿ. ಈಗ ಇಲ್ಲಿ ಸೆಕೆಂಡ್ ಅದ, ಇಲ್ಲಿ ಮಿನಿಟ್ ಅದ, ಇಲ್ಲಿ ಕಿಲೋಮೀಟರ್ ಪರ್ ಅವರ್ ಅದ. ಅದನ್ನ ಏನ್ ಮಾಡ್ಬೇಕು ನಾವು? ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಬೇಕು. ಅಷ್ಟು ಸಿಂಪಲ್. ಹಾಗಾದ್ರೆ 200 ಕಿಲೋಮೀಟರ್ ಪರ್ ಅವರ್ ಅದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಬೇಕಾದ್ರೆ ಮೀಟರ್ ಅಂದ್ರೆ ಚಿಕ್ಕದು, ಹಾಗಾದ್ರೆ ಮೇಲೆ 5 ಇರಬೇಕು. 5 ಡಿವೈಡೆಡ್ ಬೈ 18ರಿಂದ ಗುಣಾಕಾರ ಮಾಡಬೇಕು. ಹೌದಾ? ಎಸ್. ಈಗ ನೋಡ್ರಿ, 2 ಬಗ್ಗೆ ನೋಡ್ರಿ, 2 9 18, 2 1 100 ಹೋಯ್ತಾ? ಎಸ್. ಮಸ್ಟ್ ಎಷ್ಟು ಉಳಿತೆ? ಇಲ್ಲಿ ಏನು ಉಳಿಲ್ಲ. 9ರಿಂದ 5ಕ್ಕೆ ಕ್ಯಾನ್ಸಲ್ ಮಾಡಕ್ಕೆ, 9ರಿಂದ 100ಕ್ಕೂ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಹಾಗಾದ್ರೆ 105 500 ಡಿವೈಡೆಡ್ ಬೈ 9. ಇದೇನಾಗಿತ್ತು? ಇದು ಮೀಟರ್ ಪರ್ ಸೆಕೆಂಡ್ ಆಯ್ತು. ಇದು ಸ್ಪೀಡ್ ನಮಗೆ ಮೀಟರ್ ಪರ್ ಸೆಕೆಂಡ್ ಸಿಗಲಿ. ಸ್ಪೀಡು ಗೊತ್ತಾಯ್ತು, ಡಿಸ್ಟೆನ್ಸು ಗೊತ್ತಾಯ್ತು, ಟೈಮು ಗೊತ್ತಾಯ್ತು. ನಾವು ಕಂಡುಹಿಡಬೇಕಾಗಿದೆ ಡಿಸ್ಟೆನ್ಸ್. ಈಗ
ಅಂತರ. ಹೌದಾ, ಡಿಸ್ಟೆನ್ಸ್ ಅಂದ್ರೆ ಏನು, ರೈಲಿದೆ ಉದ್ದ ಇಲ್ಲಿ. ಹಾಗಾದ್ರೆ ಡಿಸ್ಟೆನ್ಸ್ ಸೂತ್ರ ಏನು, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮು ಇಂಟು ಸ್ಪೀಡ್. ಸಿಂಪಲ್ ಮಾಡ್ಬೋದು ನಾವು. ಇದನ್ನೆಲ್ಲ ನಿಮಗೆ ತಿಳಿಯಿಲ್ಲ ಅಂತೇಳಿ ಎಲ್ಲ ಬಿಡಿಸಿ ಹೇಳ್ತಾ ಇದ್ದೀನಿ. ಹೌದಾ, ಒಂದು 10 ಸೆಕೆಂಡ್ ಒಳಗಡೆ 10 ಸೆಕೆಂಡ್ ಕಡಿಮೆ ಟೈಮಲ್ಲಿ ನಮ್ಗೆ ಉತ್ತರ ಸಿಗುತ್ತೆ ಅದು. ಎಸ್, ಇಲ್ಲಿ ನೋಡ್ರಿ ಡಿಸ್ಟೆನ್ಸ್ ಏನದಿಲ್ಲ 270 ಪ್ಲಸ್ ಎಕ್ಸ್. ಹೌದಾ, ಇದು ಡಿಸ್ಟೆನ್ಸ್ ಆಯ್ತು. ಈಸ್ ಈಕ್ವಲ್ ಟು ಟೈಮ್ ಎಷ್ಟದ, ಇಲ್ಲಿ 9 ಅದ ನೋಡ್ರಿ, ಟೈಮ್ 9 ಅದ. ಇಂಟು ಸ್ಪೀಡ್ ಎಷ್ಟದ, ಇದು ಸ್ಪೀಡು 500 ಡಿವೈಡೆಡ್ ಬೈ 9. ಇಲ್ಲಿ ನೋಡ್ರಿ, ಈ 9 ಕ್ಯಾನ್ಸಲ್, ಈ 9 ಕ್ಯಾನ್ಸಲ್, ಮುಗಿದೋಯ್ತು. 9 ಹೋಗ್ಬಿಡ್ತೀಗಿಲ್ಲ. ಈಗ ನಮಗೆ ಬೇಕಾಗಿರೋದು ಎಕ್ಸ್ ನೋಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು ಮುಂದೆ ಎಷ್ಟು ಉಳ್ದದ, 500 ಉಳ್ದದ. 500ಕ್ಕೆ 500 ಹಚ್ಚಂಬಿಡ್ರಿ. ಇಲ್ಲ 270 ಬಿಟ್ಟಿದ್ವಲ್ಲ ನಾವು, ಇಲ್ಲಿ 270 ಇಸ್ ಈಕ್ವಲ್ ಈ ಕಡೆ ಪ್ಲಸ್ ಐತಿ, ಈ ಕಡೆ ಬಂದ್ರೆ ಮೈನಸ್ 270 ಆಯ್ತು. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, 500ರಲ್ಲಿ 270 ಹೋದ್ರೆ 230 ಉಳಿತೆ. ಹಾಗಾದ್ರೆ 230 ಆ ಟ್ರೈನಿನ ಉದ್ದ ಆಯ್ತು. ನೋಡ್ರಿ, ಇದ್ರ ಈ ಟ್ರೈನ್ ಉದ್ದ ಎಷ್ಟಾಗುತ್ತೆ, 230 ಮೀಟರ್ ಟ್ರೈನಿನ ಉದ್ದ. ಎಷ್ಟು ಸಿಂಪಲ್ ಕಂಡು ಹಿಡ್ಕೊಳ್ಬೋದು ನಾವು. ಮಾಡಿದ್ರೆ ಇದಕ್ಕೆ ಎಷ್ಟು ಜನ ಮಾಡಿದ್ರು ಸರ್? ನಾನು ನೀವು ಬಿಡಿಸಿರ್ತಕ್ಕಂಥ 6ನೇ ಕ್ವಶನ್ಗೆ ಕರೆಕ್ಟ್ ಆಗಿ 230 ನಾ ರೈಟ್ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ಗೊತ್ತಾಯ್ತು? ಎಸ್, ಮುಂದಿನ ಕ್ವಶನ್ ಹೋಗೋದಾ? ಕ್ವಶನ್ ನಂಬರ್ 7. ಬರೆದಿರುವ ಸಂಕೇತದ ಪ್ರಕಾರ ಹ್ಯುಮ್ಯಾನಿಟಿಯ 41526378 ಮತ್ತು ನೇಚರಿಯು 62710 ಎಂದಾದ್ರೆ ಅದೇ ಸಂಕೇತ ಭಾಷೆಯಲ್ಲಿ ಹಂಟರ್ ಏನಾಗುತ್ತದೆ? ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಎಷ್ಟು ಲೆಟರ್ಗಳಿದಾವೆ ಅಷ್ಟೇ ಸಂಖ್ಯೆಗಳಿದಾವೆ. ಇಲ್ಲಿ ಕೂಡ ಎಷ್ಟು ಲೆಟರ್ಗಳಿದಾವೆ ಅಷ್ಟೇ ಸಂಖ್ಯೆಗಳಿದಾವೆ. ಇಲ್ಲಿ ಕೂಡ ಎಷ್ಟು ಲೆಟರ್ಗಳಿರ್ತವೆ ಅಷ್ಟೇ ಸಂಖ್ಯೆಗಳು ಬರ್ತವೆ. ಒಂದು. ಎರಡನೇದು ಏನಂತಂದ್ರೆ, ಅಷ್ಟೇ ಲೆಟರ್ ಅಷ್ಟೇ ಸಂಖ್ಯೆಗಳ ಮೇಲೆ ಆ ಲೆಟರ್ಗೆ ಇದೇ ಸಂಕೇತ, ಈ ಲೆಟರ್ಗೆ ಇದೇ ಸಂಕೇತ, ಈ ಲೆಟರ್ಗೆ ಇದೇ ಸಂಕೇತನ ಇರುತ್ತೆ. ಒಂದು ಎಕ್ಸಾಂಪಲ್, ಇವೆರಡರಲ್ಲಿ ಕಾಮನ್ ಆಗಿರೋದು ನೋಡ್ಕೊಳ್ಬೇಕು. ಯಾವ್ದಾದ್ರು ಒಂದು. ಇಲ್ಲಿ ಯು ಕಾಮನ್ ಐತಿ, ಯುವುದು ಸಂಕೇತ ಇಲ್ಲಿ 1 ಐತಿ, ಯುವುದು ಕಾಮನ್ ಐತಿ, ಇಲ್ಲಿ ಸಂಕೇತ ಏನದ 1 ಅದ, ಸೇಮ್ ಐತಿ ತಾನೆ. ಹಾಗೆ ಇನ್ನೊಂದು ಕಾಮನ್, ಇಲ್ಲಿ ಎ ಐತಿ, ಇಲ್ಲಿ ಕೂಡ ಐತಿ, ಏದ್ ಸಂಕೇತ 2 ಐತಿ, ಏದ್ ಸಂಕೇತ 2 ಐತಿ ಅಂದ್ರೆ ಮುಗೀತು. ಮುಂದೆ ಏನೋ ನೋಡಕ್ ಹೋಗ್ಬೇಡಿ. HUNTR ಐತೆ ನೋಡ್ರಿ. ಎಚ್ ಅದ, ಯು ಅದ, ಎನ್ ಅದ, ಟಿ ಅದ, ಆಮೇಲೆ ER ಅವುಗಳ ಸ್ಥಾನಗಳನ್ನ ಅವುಗಳ ಸಂಕೇತ ಇದು ಆರಾಮಾಗಿ ಇಚ್ಕೊಂಡ್ಬಿಡ್ಬೋದಲ್ಲ ಈಗ. ಎಸ್, ಎಚ್ ದ ಸಂಕೇತ ಏನದ 4, ಯು ಇಲ್ಲೇ ಅದ 1, 4 1 ಆಯ್ಕೆ 4 1 ಇದು ನೋಡ್ಕೊಂಡ್ಬಿಡ್ಬೇಕು. ಒಂದೇ ಇತ್ತಾ, ಅದು ರೈಟ್ ಆನ್ಸರ್. ಮುಂದೆ ನೋಡಕ್ಕೆ ಹೋಗ್ಕೋಬೇಡಿ. ಎಸ್, ಅದು ನಾನು ಕ್ಲಿಯರ್ ಮಾಡ್ತೀನಿ. ಎನ್ ಇಲ್ಲಿದೆ, ಎನ್ ಏನದ 6, ಆಮೇಲೆ ಟಿ ನೋಡಿ ಇಲ್ಲಿನದ, ಟಿ ಸಂಕೇತ 7, ಇಲ್ಲಿ ಟಿ ಸಂಕೇತ 7, ಹಾಗಾದ್ರೆ ಟಿ ಸಂಕೇತ 7. ಆಮೇಲೆ ER ನೋಡ್ರಿ, ಈ ಇಲ್ಲಿ ಅದ ನೋಡ್ರಿ, ಈ ಸ್ಥಾನ ಏನದ 9 ಅದ, R ಸಂಕೇತ ಏನದ 0 ಅದ. ಹಾಗಾದ್ರೆ 416790 ಇಸ್ ರೈಟ್ ಆನ್ಸರ್. ಎಲ್ಲರೂ ಕರೆಕ್ಟ್ ಮಾಡಿರ್ತಾರೆ ಇದನ್ನ. ಹೌದಾ? ಎಸ್, ನೋಡ್ತಾ ಇದ್ರಾ? ಎಸ್, ನೋಡ್ತಾ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 8. ಈ ಕೆಳಗಿನ ಸಂಖ್ಯಾ ಸರಣಿಯಲ್ಲಿ ಬಿಟ್ಟ ಸ್ಥಳವನ್ನ ತುಂಬಿರಿ. ನೋಡ್ರಿ, ಒಂದು ಸಂಖ್ಯಾ ಸರಣಿ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಸ್ಥಾನ ಬಿಟ್ಟರೆ ಇಲ್ಲಿ ಯಾವುದು ಬರುತ್ತೆ? ಇವೆಲ್ಲವೂ ಕೂಡ ಯಾವ ಸಂಖ್ಯೆಗಳು? ವರ್ಗ ಸಂಖ್ಯೆಗಳು. ಹಾಗಾದ್ರೆ ನಾವು ಯಾವುದರ ವರ್ಗ ನೋಡ್ಕೊಳ್ಬೇಕಷ್ಟೇ ನಾವು. ಇಲ್ಲಿ ನೋಡ್ರಿ, ಇದು ಯಾವುದರ ವರ್ಗ? ಇದು 1ರ ವರ್ಗ. ಇದು ಯಾವುದರ ವರ್ಗ? 4 4 16, ಇದು 4ರ ವರ್ಗ. ಇದು ಯಾವುದರ ವರ್ಗ? 9 9 81, 9ರ ವರ್ಗ. ಇದು ಯಾವುದರ ವರ್ಗ? ನೋಡ್ರಿ, 14 196 ಆಗ್ತಾರ, 16 16 256, 16ರ ವರ್ಗ. ಹಾಗಾದ್ರೆ ಇಲ್ಲಿ ಯಾವುದ್ರದ್ದು ಬರ್ತತಿ? ಇಲ್ಲಿ ನೋಡ್ಕೊಳ್ಬೇಕು. ಈಗ 1 4 9 10 ಇವು ಕೂಡ ವರ್ಗ ಸಂಖ್ಯೆಗಳು ಬಂದ್ಬಿಟ್ಟಿದ್ದಾವೆ. ಹೌದಾ? ಇವು ಕೂಡ ವರ್ಗ ಸಂಖ್ಯೆಗಳು. ಇದು ಯಾವುದ್ರ ವರ್ಗ? 1ರ ವರ್ಗ. ಇದು ಯಾವುದ್ರ ವರ್ಗ? 2ರ ವರ್ಗ. ಇದು ಯಾವುದ್ರ ವರ್ಗ? 1 ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್. ಇದು ಯಾವುದ್ರ ವರ್ಗ? 4 ಸ್ಕ್ವೇರ್. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥದ್ದು 5ರ ವರ್ಗ ಬರಬೇಕು, ಅದ್ರ ವರ್ಗ ಇಲ್ಲಿ ಬರುತ್ತೆ. 5ರ ವರ್ಗ ಎಷ್ಟು? 25. 25ರ ವರ್ಗ 25 ಎಷ್ಟಾಗುತ್ತೆ? 625 ಇಸ್ ರೈಟ್ ಆನ್ಸರ್. 25ರ ವರ್ಗ ಎಷ್ಟಾಗುತ್ತೆ? 625 ಆಯ್ಕೆಯಲ್ಲಿ ಇದೆನಾ? ಎಸ್, ಆಯ್ಕೆ ಡಿ 4. 20 ವರ್ಗಗಳ ವರ್ಗಗಳಿದಾವೆ ಇಲ್ಲಿ. ಹೌದಾ? 1ರ ವರ್ಗ, 4ರ ವರ್ಗ 16. ನೋಡ್ರಿ, ಅದನ್ನು ಕೂಡ ಹಚ್ಚಿಬಿಡ್ತೀನಿ. 9ರ ವರ್ಗ, 16ರ ವರ್ಗ, ಇಲ್ಲಿ 25ರ ವರ್ಗ. 25 ಹೆಂಗ್ ಬಂತು ಅಂತಂದ್ರೆ ಇಲ್ಲಿ ನೋಡಿದಾಗ 1 ಬಂದಾಗ ಇದು 1ರ ವರ್ಗ, ಇದು 4 2ರ ವರ್ಗ, 9 3ರ ವರ್ಗ. ಸಿಂಪಲ್ ಅದ. ಇದನ್ನೆಲ್ಲರೂ ಕೂಡ ಮಾಡಿದ್ರೆ ದ ರೈಟ್ ಆನ್ಸರ್ ಇಸ್ 625 ಇಸ್ ರೈಟ್ ಆನ್ಸರ್. ಮುಂದಿನ ಕ್ವಶನ್ ಹೋಗೋದಾ? ಎಸ್, ಕ್ವಶನ್ ನಂಬರ್ 9. ಕೊಟ್ಟಿರುವ ಆಯ್ಕೆಗಳಲ್ಲಿ ಒಂದನ್ನ ಬಳಸಿ ಸರಣಿಯನ್ನ ಪೂರ್ತಿಗೊಳಿಸಿ. 0 5 35 190 970 ಇಲ್ಲಿ ಯಾವುದು ಬರುತ್ತೆ?
ಇದಕ್ಕೆ ಎಷ್ಟು ಜನ ಸರಿ ಮಾಡಿದರೂ ಗೊತ್ತಿಲ್ಲ, ಎಷ್ಟು ಜನ ತಪ್ಪು ಹಾಕಿದರೂ ಗೊತ್ತಿಲ್ಲ, ಎಷ್ಟು ಜನ ಬಿಟ್ಟು ಬಂದಿರೋ ಕೂಡ ಗೊತ್ತಿಲ್ಲ. ಸ್ವಲ್ಪ ಕಠಿಣ ಆಗಿರ್ತಕ್ಕಂಥ ಕ್ವಶನ್ ಅದ. ಇವ್ನ ಏನು ಮಾಡಕ್ಕೆ ಮೊದಲು ಒಂದು ಸರಣಿ, ಈ ಸರಣಿಯಲ್ಲಿ ಒಂದು ಸಂಖ್ಯೆಯಿಂದ ಒಂದು ಸಂಖ್ಯೆಗೆ ಎಷ್ಟು ಗ್ಯಾಪ್ ಅದ ನೋಡ್ಕೊಳ್ತಾ ಹೋಗ್ಬೇಕು. ಅಂದರೆ ಎಷ್ಟು ಸಂಖ್ಯೆಗಳು ಎಷ್ಟು ಗ್ಯಾಪ್ ಅದ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಗ್ಯಾಪ್ ಅದ? 5 ಗ್ಯಾಪ್ ಅದ. ಇಲ್ಲಿ ಎಷ್ಟು ಗ್ಯಾಪ್ ಅದ? 30 ಗ್ಯಾಪ್ ಅದ. ಇಲ್ಲಿ ಎಷ್ಟು ಗ್ಯಾಪ್ ಅದ? 190ಕ್ಕೆ 35 ಎಷ್ಟಾಗುತ್ತೆ? 155 ಗ್ಯಾಪ್ ಅದ. ಈ ಎರಡು ಸಂಖ್ಯೆಗಳ ನಡುವೆ ಇಷ್ಟದ. ಆಮೇಲೆ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟದ? 0, 8, 780 ಗ್ಯಾಪ್ ಅದ. ಸಾಕಿಷ್ಟೇ ನಮಗೆ, ಮುಂದೆ ಗೊತ್ತಿಲ್ಲ ನಮಗೆ. ಹೌದಾ? ಈಗ 190ಕ್ಕೆ 780 ಸೇರಿಸಿದ್ರೆ 970 ಆಗುತ್ತೆ. ಇದು ಕ್ಲಿಯರ್ ಆಯ್ತಾ ನಿಮಗೆ? 7ರಲ್ಲಿ 9 ಹೋಗಲ್ಲ, 17ರಲ್ಲಿ 9 ಹೋದ್ರೆ 8, ಕೈಲ ಬಂತು 1, 9ರಲ್ಲಿ 2 ಹೋದ್ರೆ 7. ಹೌದಾ? ನೀವು ದೊಡ್ಡದ್ರಲ್ಲಿ ಚಿಕ್ಕದನ್ನು ಕಳೆದ್ರೆ ವ್ಯತ್ಯಾಸ ಸಿಕ್ಬಿಡುತ್ತೆ. ಎಸ್, ಈಗ ಇಷ್ಟು ಗೊತ್ತಾಯ್ತು. ಹಾಗಾದ್ರೆ ಇವು ಹೆಂಗೆ ಬಂದು ನೋಡ್ಕೊಳ್ಬೇಕು. ಈಗ ನಾವು 5ರಿಂದ 30 ಹೆಂಗ್ ಬಂತು, 30ರಿಂದ 155 ಹೆಂಗ್ ಬಂತು, 155ರಿಂದ 780 ಹೆಂಗ್ ಬಂತು, ಅದನ್ನ ನೋಡ್ಕೊಂಡ್ಬಿಟ್ರೆ ನಮ್ಗೆ ಸಿಂಪಲ್ ಸಿಕ್ಬಿಡುತ್ತೆ. ಇಲ್ಲಿ ನೋಡ್ರಿ, 5 ಇದ್ದದ್ದು 35 ಬಂದದ. ಒಂದೊಂದು ಹೇಳ್ತೀನಿ ನೋಡ್ರಿ ಸಿಂಪಲ್ ಆಗಿ. 5 ಇದ್ದದ್ದು 30 ಬಂದ್ರೆ 5ಕ್ಕೆ ಈ 5ಕ್ಕೆ ಇಂಟು 5 ಮಾಡಿದ್ರೆ ಎಷ್ಟಾಗುತ್ತೆ? 25 ಆಗುತ್ತೆ. ಇಂಟು 5 ಮಾಡಿದ್ರೆ 25 ಬಂತ. 25ಕ್ಕೆ ಪ್ಲಸ್ 5 ಮಾಡಿದ್ರೆ 30 ಬಂತು ತಾನೆ. ಈ ಸಂಖ್ಯೆ ಬಂತು. ಅಂದ್ರೆ 5ರಿಂದ ಒಂದ್ಸಲ ಗುಣಾಕಾರ ಮಾಡಬೇಕು, 5ರಿಂದ ಪ್ಲಸ್ ಮಾಡಬೇಕಂತ ಅರ್ಥ. ಅದೇ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಇವಾಗ ಈಗ 30 ಬಂತ. ಎಸ್, 30ಕ್ಕೆ 5ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟಾಗುತ್ತೆ? 35 150 ಆಗುತ್ತೆ. 5 3 15 ಪ್ಲಸ್ 5 ಕೂಡಿಸ್ಕೊಳ್ಬೇಕಂತಿಲ್ಲ. ಹಾಗಾದ್ರೆ 155 ಆಯ್ತಾ? 155. ಎಸ್, 155 ಕೂಡ ಬಂತು. ಅದೇ ರೀತಿಯಾಗಿ ನಾವೀಗ ಕಂಟಿನ್ಯೂ 155ಕ್ಕೆ 155ಕ್ಕೆ ಮತ್ತೆ 5ರಿಂದ ಗುಣಾಕಾರ, 5 ಪ್ಲಸ್ 155ಕ್ಕೆ 5ರಿಂದ ಗುಣಾಕಾರ ಮಾಡಬೇಕು. ಎಷ್ಟಾಗುತ್ತೆ ನೋಡ್ರಿ? 5 5 25ಕ್ಕೆ 5 ಕೈಲ ಬಂತು 2, 5 5 25 1 2 27 ಕೈಲ ಬಂತು 2, 5 1 5 1 2 7 775 ಪ್ಲಸ್ 5 ಮಾಡ್ರಿ ಎಷ್ಟಾಗುತ್ತೆ ನೋಡ್ರಿ? 775. ಇದು ಒಂದು 5 780 ಬಂತ ಮುಂದಿನ ಸಂಖ್ಯೆ. 780 ಬಂತು. ಆಯ್ತಾ? ಅದೇ ರೀತಿ ಈಗ 780ಕ್ಕೆ 5ರಿಂದ ಗುಣಾಕಾರ ಮಾಡಬೇಕು. ಎಷ್ಟು ಬರ್ತದೆ ನೋಡ್ರಿ? 5 0 0, 5 8 40ಕ್ಕೆ 0 ಕೈಲ ಬಂತು 4, 5 7 35 4 39 3900 ಬಂತು. ಪ್ಲಸ್ 5 ಮಾಡಬೇಕು. ಹಾಗಾದ್ರೆ ಎಷ್ಟಾಯ್ತು? 3905 ಬಂತು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆನು 3905 ಬರಬೇಕು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಏನಾಗುತ್ತೆ? ಇಲ್ಲಿ ನೋಡ್ರಿ, 0ಕ್ಕೆ 5 ಸೇರಿಸಿದ್ರೆ 5, 5ಕ್ಕೆ 30 ಸೇರಿಸಿದ್ರೆ 35, 35ಕ್ಕೆ 150 ಸೇರಿಸಿದ್ರೆ 190, 190ಕ್ಕೆ 780 ಸೇರಿಸಿದ್ರೆ 970. ಹಾಗಾದ್ರೆ 970ಕ್ಕೆ 3905 ಕೂಡಿಸಿದ್ರೆ ಇಲ್ಲಿ ಬರುತ್ತೆ 3905ಕ್ಕೆ 970 ಕೂಡಿಸ್ಕೊಳ್ಬೇಕು. 5 7 0 7 9 9 18 ಕೈಲ ಬಂತು 1 4 4875 ಈಸ್ ರೈಟ್ ಆನ್ಸರ್. 4875 ಆಯ್ಕೆಯಲ್ಲಿದೆನಾ? 4875. ಎಸ್, ಆಯ್ಕೆ ಸಿ 3. ದ ರೈಟ್ ಆನ್ಸರ್ ಇಸ್ 4875 ಆನ್ಸರ್. ಕ್ಲಿಯರ್? ಎಸ್, ಕೆಲವೊಬ್ರಿಗೆ ಇನ್ನೂ ಬೇರೆ ಬೇರೆ ವಿಧಾನಗಳಲ್ಲೂ ಕೂಡ ಬರ್ಬೋದು ಇದು. ಹೌದಾ? ನಾನು ಹೇಳಿದ್ದೆ 5ರಿಂದ ಗುಣಾಕಾರ, 5ರಿಂದ ಪ್ಲಸ್, ಇದು ನನ್ನವೇ. ಕೆಲವೊಬ್ರು ಬೇರೆ ವಿಧಾನ ಮಾಡಿದ್ರು ಕೂಡ ಕರೆಕ್ಟಾಗಿ ಉತ್ತರ ಬರುತ್ತೆ. ಹೌದಾ? ಎಸ್, ಮುಂದಿನ ಕ್ವಶನ್ ಹೋಗ್ಬಿಡ್ದ. ಕೊನೆಯ ಪ್ರಶ್ನೆ 10. ದಿನೇಶ್ ಎಂಬುವರು 5 ಲಕ್ಷ ರೂಪಾಯಿ ಸಾಲ ಪಡೆದಿದ್ದಾರೆ. ನೋಡ್ರಿ, ಪ್ರಿನ್ಸಿಪಲ್ ಅಮೌಂಟ್ 5 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದಾನೆ. ಸಾಲ ಪಡೆದ ಮೊದಲನೇ ವರ್ಷ 10% ಸರಳ ಬಡ್ಡಿ, ಎರಡನೇ ವರ್ಷ 12% ಸರಳ ಬಡ್ಡಿ, ಮೂರನೇ ವರ್ಷ 11% ಸರಳ ಬಡ್ಡಿ ದರದಲ್ಲಿ 3 ವರ್ಷಕ್ಕೆ ಕೊಡಬೇಕಾದ ಬಡ್ಡಿ ಎಷ್ಟು? ನೋಡ್ರಿ, ಇಲ್ಲಿ ಸ್ವಲ್ಪ ಗೊಂದಲ ಅದ. ಈಗ ಮೊದಲನೇ ವರ್ಷ 10% ಬಡ್ಡಿ ರೇಟ್ ಆಫ್ ಇಂಟ್ರೆಸ್ಟ್, ಮೊದಲನೇ ವರ್ಷ 10%, ಎರಡನೇ ವರ್ಷ 12%, ಮೂರನೇ ವರ್ಷ 11% ಬಡ್ಡಿ. ಇಲ್ಲಿ ಸಮಸ್ಯೆ ಏನು ಬರುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಅಂತ ಅವ್ರು ಹೇಳಿದ್ದಾರೆ. ಹೌದಾ? ಎಷ್ಟು ಸಿಂಪಲ್ ಇಂಟ್ರೆಸ್ಟ್ ಪ್ರಕಾರ ಮಾಡ್ತಾ ಹೋಗ್ತೀನಿ. ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಕಂಡಿರ್ತಕ್ಕಂಥ ಸೂತ್ರ ಏನು? PTR ಡಿವೈಡೆಡ್ ಬೈ 100. ಹೌದಾ? ಇದು ಸಿಂಪಲ್ ಸೂತ್ರ ಗೊತ್ತು ನಿಮಗೆ ಇದು. ಎಸ್, ಇಲ್ಲ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಿರುತ್ತೆ? 5,000, 5 ಲಕ್ಷ.
ಟೈಮ್ ಎಷ್ಟು? 1 ವರ್ಷ. 1 ವರ್ಷಕ್ಕಿದು ಇದು 1 ವರ್ಷ, ಇದು 1 ವರ್ಷ, ಇದು 1 ವರ್ಷ. 1 ವರ್ಷ ಇಂಟು 1 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು? 10. ಹೌದಾ? ಡಿವೈಡೆಡ್ ಬೈ 100. ಕ್ಲಿಯರ್ ಆಯ್ತದ? ಎಸ್, ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. ಹೌದಾ? ಹಾಗಾದ್ರೆ 5,000 ಉಳಿತು. 5,000 ಇಂಟು 10 50,000 ಆಯಿತು. ಇದು 1 ವರ್ಷಕ್ಕಾಯ್ತು. ನಾನು ಸಿಂಪಲ್ ಇಂಟ್ರೆಸ್ಟ್ ಮಾಡ್ತಕ್ಕಂಥದ್ದು 50,000 ಆಯಿತು. ನೆಕ್ಸ್ಟ್ ಇಯರ್ ಏನಾಗುತ್ತೆ? ಈ 5 ಲಕ್ಷಕ್ಕೆ 50,000 ಸೇರಿಸ್ಬೇಕೋ ಸೇರಿಸಬಾರ್ದು? ಯಾಕಂದ್ರೆ ಇಲ್ಲಿ 12% ಇಂಟ್ರೆಸ್ಟ್ ಹಾಕ್ಬೇಕಲ್ಲ. ಈಗ 12% ಇಂಟ್ರೆಸ್ಟ್ ಅನ್ನ ಕೇವಲ 5 ಲಕ್ಷಕ್ಕೆ ಆಗಬೇಕು. ಇನ್ನು ಈ ಮೊದಲ ವರ್ಷದ ಬಡ್ಡಿ ಇದರಲ್ಲಿ ಇದಕ್ಕೂ ಕೂಡ ಹಾಕಬೇಕು. ಎಸ್, ಅವರು ಸರಳ ಬಡ್ಡಿ ಅಂತ ಹೇಳಿದ್ದಾರೆ. ಸರಳ ಬಡ್ಡಿ ಅಂತೇಳಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಾರ ಈ ಅಸಲಿನ ಜೊತೆಗೆ ಬಡ್ಡಿಯನ್ನು ಸೇರಿಸುವಂತಂಗಿಲ್ಲ. ಹೌದಾ? ನೆಕ್ಸ್ಟ್ 12% ಬಡ್ಡಿನ 5 ಲಕ್ಷಕ್ಕೆ ಹಾಕ್ಬೇಕು ನಾವು. ಹಾಗಾದ್ರೆ 5 ಲಕ್ಷಕ್ಕಾದ್ರೆ ಎಷ್ಟಾಗುತ್ತೆ? 12% ಅಂತಂದ್ರೆ ಇದೆ ಸೇಮ್ ಟು ಸೇಮ್ ಬರ್ತಲ್ಲ. 10 ತೆಗೆದಲ್ಲಿ ಇಲ್ಲಿ 12 ಹಚ್ಕೊಳ್ತೀನಿ ಅಷ್ಟೇ. ನಾನು ಇಲ್ಲಿ ಹಚ್ಕೊಳ್ತೀನಿ. ಇಲ್ಲಿ ಹಚ್ಚಿರಲಿ, ಇಲ್ಲಿ ಹಚ್ಕೊಳ್ತೀನಿ. 12 ಆದ್ರೆ ಎಷ್ಟಾಗುತ್ತೆ ನೋಡ್ರಿ. ಸೇಮ್ 2 0 ಕ್ಯಾನ್ಸಲ್. 12 5 60, ಮುಂದೆ 3 ಪೂಜಿ. 12 ಇಲ್ಲಿ 60, ಮುಂದೆ 3 ಇಲ್ಲೇ ಮಾಡ್ತೀನಿ ನಾನು 60. ಇದು 12% ಬಡ್ಡಿ. ಸೇಮ್ 5 ಲಕ್ಷಕ್ಕೆ. ಇದು 2ನೇ ವರ್ಷಕ್ಕೆ ಆಯ್ತು, ಇದು ಮೊದಲನೇ ವರ್ಷಕ್ಕೆ. ಹೌದಾ? ಅದರಲ್ಲೇ ಮಾಡ್ತಾ ಇದ್ದೆ ನಾನು. ಎಸ್, ನೆಕ್ಸ್ಟ್ 11 ಶೇಕಡಾದ ಬಡ್ಡಿ ದರ ಅಂತಲ್ಲ, 11 ಇಲ್ಲಿ ಹಚ್ತೀನಿ ನಾನು 11. ಹೌದಾ? ಎಸ್, ಸೇಮ್ ಇವೆರಡು ಜೀರೋ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 11 ಇಲ್ಲಿ 55 ಆಗುತ್ತೆ. ಇಲ್ಲಿ ಕೆಳಗಡೆ ಹಚ್ತೀನಿ, ಮೇಲೆ ಕಾಣುತ್ತೆ ನಿಮಗೆ? ಎಸ್, ಕಾಣುತ್ತೆ. ಎಸ್, 11 ಇಲ್ಲಿ 55 ಆಗುತ್ತೆ. ಮುಂದೆ 3 0. ಯಾವ ಜೀರೋವು? 11 ಇಲ್ಲಿ 55, 1 2 3 0, 3 0 ಬಂದು. ಇದು 3ನೇ ವರ್ಷಕ್ಕೆ. ಸಪ್ರೇಟ್ ಕೇವಲ 5 ಲಕ್ಷಕ್ಕೆ ಮಾತ್ರ ಇದು ಬಡ್ಡಿ. ಯಾವುದೇ ಕಾರಣಕ್ಕೂ ನಾವು ಇಂಟ್ರೆಸ್ಟ್ಗೆ ಮತ್ತೆ ಇಂಟ್ರೆಸ್ಟ್ ಹಾಕಿಲ್ಲ, ಚಕ್ರ ಬಡ್ಡಿ ಮಾಡಿಲ್ಲ. ಈಗ ಇದು ಮೊದಲನೇ ವರ್ಷ ಬಡ್ಡಿ ಶೇಕಡ 10% ದರದಲ್ಲಿ, ಇದು 2ನೇ ವರ್ಷಕ್ಕೆ ಬಡ್ಡಿ ಶೇಕಡ 12% ದರದಲ್ಲಿ, ಇದು 3ನೇ ವರ್ಷಕ್ಕೆ ಬಡ್ಡಿ ಶೇಕಡ 11%. ಈಗ 3 ಕೂಡಿಸ್ರಿ ಬಡ್ಡಿಗಳು ತಾ ನೀವು. ಹಾಗಾದ್ರೆ 3 ಕೂಡಿಸ್ರಿ ಎಷ್ಟಾಗುತ್ತೆ ನೋಡ್ರಿ? 3 0, 5ಕ್ಕೆ 5, 5 5 10 6 16, 1,65,000 ರೂಪಾಯಿ ಇಂಟ್ರೆಸ್ಟ್ ಆಯ್ತು. ಆಯ್ಕೆಲಿ ಇದನ್ನ ಇಲ್ಲ. 160 ಅದ, 160 ಅದ, 165 ಅಲ್ಲ, 170 ಅದ, 150 ಅದ. ಇವುಗಳಲ್ಲಿ ಯಾವುದೂ ಅಲ್ಲ. ಆನ್ಸರ್ ಯಾವುದಾಗುತ್ತೆ ಇದರಲ್ಲಿ? ಇವುಗಳಲ್ಲಿ ಯಾವುದು ಅಲ್ಲ. ರೈಟ್ ಆನ್ಸರ್ ಆಯ್ತು. ಎಸ್, ನಾವು ಸರಳ ಬಡ್ಡಿ ಮಾಡಿ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಮಾಡಿದೆ. ಯಾಕಂದ್ರೆ 1,65,000 ಬಂತು. ಎಸ್, ಅದನ್ನ ಹಿಂಗೂ ಮಾಡ್ಯಾರ ನೋಡೋಣ. ಹೆಂಗ 10% ಇಂಟ್ರೆಸ್ಟ್ ಹಾಕಿದ ಮೇಲೆ ಇದಕ್ಕೆ ಇಂಟ್ರೆಸ್ಟ್ ಹಾಕ್ಯಾರ ನೋಡೋಣ. ಒಳ್ಳೆ 50,000ಕ್ಕೆ ಇಂಟ್ರೆಸ್ಟ್ ಹಾಕಿದ್ದಾರೆ ಏನು, ಆಮೇಲೆ 60,000ಕ್ಕೆ ಇಂಟ್ರೆಸ್ಟ್ ಹಾಕಿದ್ದಾರೆ ಏನು, ಆಮೇಲೆ 3ನೇ ವರ್ಷಕ್ಕೆ 55,000ಕ್ಕೆ ಮತ್ತೆ ಇಂಟ್ರೆಸ್ಟ್ ಹಾಕಿದ್ದಾರೆ ಏನು. ಅದೇ 3ನೇ ವರ್ಷಕ್ಕೆ ಬರ್ತೀವಿ, ಇವೆರಡಕ್ಕೆ ಇಂಟ್ರೆಸ್ಟ್ ಬೀಳೋದು. ಹೌದಾ? ಆ ಥರ ಮಾಡಿದ್ರೆ ಚಕ್ರ ಬಡ್ಡಿನ ನೋಡೋಣ ಹೆಂಗೆ ಅಂತಂದ್ರೆ ಅದು 5 ಲಕ್ಷ ರೂಪಾಯಿ ಇದೆ. ಇದು ಪ್ರಿನ್ಸಿಪಲ್ ಅಮೌಂಟ್, ಇದರಲ್ಲಿ ಏನು ಚೇಂಜಸ್ ಇಲ್ಲ. 1ನೇ ವರ್ಷಕ್ಕೆ ಶೇಕಡ 10% ಬಡ್ಡಿ ದರ ಅಂತಂದ್ರಲ್ಲ. ಹಾಗಾದ್ರೆ 100 ರೂಪಾಯಿ ಇದ್ರೆ ನಾವು 110 ರೂಪಾಯಿ ಕೊಡ್ತೀವಿ. ಹೌದಾ? ಶೇಕಡ 10% ಬಡ್ಡಿ ಅಂದ್ರೆ 110. ಎಸ್, 2ನೇ ವರ್ಷಕ್ಕೆ ಕಂಟಿನ್ಯೂ ಹಿಂಗೆ 12% ಅಂತಂದ್ರೆ 100 ರೂಪಾಯಿ ಇದ್ರೆ 112 ರೂಪಾಯಿ ಬಡ್ಡಿ ಕೊಡಬೇಕು. 112 ರೂಪಾಯಿ ಕೊಡಬೇಕು. 12 ರೂಪಾಯಿ ಇಂಟ್ರೆಸ್ಟ್ ಸೇರಿಸಿ ಕೊಡ್ತೀವಿ. ಇದು ಯಾವಾಗಿದ್ದು? 2ನೇ ವರ್ಷಕ್ಕೆ. ಹಿಂಗೆ ಮಾಡಿದ್ರೆ ನಮಗೆ ಚಕ್ರ ಬಡ್ಡಿನೇ ಸಿಗುತ್ತೆ. ಹೌದಾ? ಟೋಟಲ್ ಅಮೌಂಟ್ ಸಿಗುತ್ತೆ. ಬಡ್ಡಿ, ಚಕ್ರ ಬಡ್ಡಿ ಪ್ಲಸ್ ಅಸಲು ಎಲ್ಲ ಸೇರಿಸಿ ಸಿಗುತ್ತೆ. ಆಮೇಲೆ 11 ಅಂದ್ರೆ 111 ನೋಡ್ರಿ. 100 ಇಂಟು 111 ರೂಪಾಯಿ ಬಡ್ಡಿ ಕೊಡ್ತೀವಿ. ಈಗ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್ ಮಾಡಬೇಕು. ಗುಣಾಕಾರ ಮಾಡಿದ್ಮೇಲೆ ಎಷ್ಟು ಬರುತ್ತೆ ನೋಡು, ಅದು ಏನಾಗುತ್ತೆ? ಮೊತ್ತ ಆಗುತ್ತೆ. ಇಲ್ಲಿ ನೋಡ್ರಿ, ಇವೆರಡು ಜೀರೋ ಕ್ಯಾನ್ಸಲ್, 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 ಇಲ್ಲಿ 1 ಜೀರೋ ಕ್ಯಾನ್ಸಲ್, ಇಲ್ಲಿ 1 ಜೀರೋ ಕ್ಯಾನ್ಸಲ್. ಈಗ ಉಳಿದದ್ದೇನು? 5 ಇಂಟು 11, 5 ಇಂಟು 11 55 ಆಯ್ತಾ? ಇಂಟು 112 ಇಂಟು 111. ಹೌದಾ? ಈಗ ಈ ಮೂರನ್ನು ಗುಣಾಕಾರ ಮಾಡಬೇಕು. ಹೌದಾ? ಗುಣಾಕಾರ ಈಗಾಗಲೇ ಮಾಡಿದ್ದೀನಿ. ಎಷ್ಟು ಬಂದದ 3 ಗುಣಾಕಾರ ಮಾಡಿದ್ರೆ ಅಂತಂದ್ರೆ 6 ಲಕ್ಷ ಮಾಡಿ ನೋಡಿ ನೀವು. ನಾನು ಟೈಮ್ ಸ್ಯಾಟರ್ಸ್ ಆಗುತ್ತೆ ಅಂತೇಳಿ ನಾನು ಡೈರೆಕ್ಟ್ ಆಗಿಸ್ತಾ ಇದ್ದೀನಿ. 6,83,000 6,83,760 ರೂಪಾಯಿ ಆಯ್ತು ನೋಡ್ರಿ, ಚಕ್ರ ಬಡ್ಡಿ ಮಾಡಿದಾಗ. ಇದು ಏನಂತ ಹೇಳಿದೆ ನಾನು? ಇದು ಟೋಟಲ್ ಅಮೌಂಟ್. ಇದರಲ್ಲಿ ಇದು ಪ್ರಿನ್ಸಿಪಲ್ ಅಮೌಂಟ್ ಇರುತ್ತೆ, ಚಕ್ರ ಬಡ್ಡಿನೂ ಇರುತ್ತೆ. ಹಾಗಾದ್ರೆ ಪ್ರಿನ್ಸಿಪಲ್ ಅಮೌಂಟ್ 5 ಲಕ್ಷ ಮೈನಸ್ ಮಾಡಿಬಿಡೋಣ. 5 ಲಕ್ಷ ಮೈನಸ್ ಮಾಡಿಬಿಡೋಣ. ಹಾಗಾದ್ರೆ ನಮಗೆ ಉಳಿದತಕ್ಕಂಥದ್ದು ಎಷ್ಟು? 1,83,760. ಇದು ಕೂಡ ಆಯ್ಕೆಯಲ್ಲಿ ಇಲ್ಲ, ಹಿಂಗೂ ಕೂಡ ಇಲ್ಲ. ಹಾಗಾದ್ರೆ
ಇದನ್ನೂ ಅಲ್ಲ, ಇದು ಕರೆಕ್ಟು, ವೇ ಕರೆಕ್ಟು ಅಲ್ಲ. ಆದ್ರೆ ಉತ್ತರ ಯಾವುದಾಗುತ್ತೆ ಅಂತ ಹೇಳಿದ್ರೆ ಇವುಗಳಲ್ಲಿ ಯಾವುದು ಅಲ್ಲ ಇದಲ್ಲ ಅದು ಕರೆಕ್ಟ್ ಆಗುತ್ತೆ. ಹೌದಾ? ಎಸ್, ನಾವು ಈ ತರ ಮಾಡಿದ್ರೆ ಉತ್ತರ ಬಂದಿತ್ತಪ್ಪ ಎಸ್ ಇದನ್ನೇ ಮಾಡ್ಕೊಂಡ್ಬಿಡ್ತಿದ್ವಿ ನಾವು. ಎಸ್, ರೈಟ್ ಆನ್ಸರ್ ಇದೆ. ಯಾಕಂತಂದ್ರೆ ಮೊದಲನೇ ವರ್ಷಕ್ಕೆ 10% ಬಡ್ಡಿ ಮತ್ತು ಎರಡನೇ ವರ್ಷಕ್ಕೆ 12% ಸರಳ ಬಡ್ಡಿ. ಅವಾಗ ಏನಾಗಿರುತ್ತೆ, ಇದ್ರ ಇಂಟ್ರೆಸ್ಟ್ ಇಲ್ಲಿ ಪ್ಲಸ್ ಆಗಿ ಮತ್ತೆ ಅಸಲಾಗಿರುತ್ತೆ, ಆಮೇಲೆ ಇದ್ರ ಇಂಟ್ರೆಸ್ಟ್ ಇದಕ್ಕೆ ಅಸಲಾಗಿರುತ್ತೆ, ಇದು ಚಕ್ರ ಬಡ್ಡಿ ಆಗುತ್ತೆ. ಬಟ್ ಅವ್ರು ಕೊಟ್ಟಿರ್ತಕ್ಕಂಥ ವೇ ಇದು ಕರೆಕ್ಟ್ ಅಂತ ನನ್ನ ಅನಿಸಿಕೆ. ಅವಾಗ ಏನಾಗುತ್ತೆ, 1,65,000 ರೂಪಾಯಿ ಇಂಟ್ರೆಸ್ಟ್ ಆಗುತ್ತೆ. ಬಟ್ ಆಯ್ಕೆಯಲ್ಲಿ ಇದರಲ್ಲಿ ಇಲ್ಲ, 1,60,000 ಇದೆ. ದ ರೈಟ್ ಆನ್ಸರ್ ಈಸ್ 165. ಇಲ್ಲಿ ಯಾವುದಿದೆ, ಇವುಗಳಲ್ಲಿ ಯಾವುದು ಅಲ್ಲ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗಿ ಅರ್ಥ ಆಗಿದೆನಾ? ಎಸ್, ವೆರಿ ಗುಡ್. ಇಲ್ಲಿವರೆಗೂ 10 ಕ್ವಶನ್ಗಳನ್ನ ನಿಮಗೆ ಮನಮುಟ್ಟುವಾಗಿ ಹೇಳಿದನಂತ ಕೂಡ ನನ್ನ ಭಾವನೆ ಇದೆ. ನೀವು ನೋಡಿರ್ತೀರಾ, ನೋಡಿದ ಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.